Hello everyone, welcome back to my channel. How are you friends? I hope you all doing good. ಡಿಯರ್ ಫ್ರೆಂಡ್ಸ್, ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಆರೆಂಜನ್ನು ಡೈರೆಕ್ಟಾಗಿ ಹಂಗೆ ತಿಂದರು, ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ರು, ಇಲ್ಲ ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರು ನಮ್ಮ ಮುಖದ ಸೌಂದರ್ಯ ಅದೇ ರೀತಿ ಗ್ಲೋ ಜಾಸ್ತಿ ಆಗುತ್ತೆ, ಮುಖದಲ್ಲಿರುವಂತಹ ಪಿಂಪಲ್ಸೂ ಕಡಿಮೆ ಆಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಆರೆಂಜ್ ಜ್ಯೂಸಿಂದ ಕ್ಯೂಬ್ಸ್ನ ಪ್ರಿಪೇರ್ ಮಾಡಿಕೊಂಡು ಮುಖಕ್ಕೆ ಯಾವ ರೀತಿ ಹಚ್ಕೊಂಡ್ರೆ ಮುಖದಲ್ಲಿ ಗ್ಲೋ ಬರುತ್ತೆ ಎಂಬುದನ್ನು ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ನೋಡೋಣ. ಮೊದಲು ಒಂದು ಆರೆಂಜನ್ನು ತಗೊಂಡ್ಬಿಟ್ಟು ಈ ರೀತಿ ಹೊಟ್ಟೆಲ್ಲ ನೀಟಾಗಿ ರಿಮೂವ್ ಮಾಡಿಬಿಡಿ. ಈ ರೀತಿ ಹೊಟ್ಟೆಲ್ಲ ನೀಟಾಗಿ ರಿಮೂವ್ ಮಾಡಿದ ಆದಮೇಲೆ ಅದರಲ್ಲಿರುವಂತಹ ಪಲ್ಪಿಂದ ನಾವು ಜ್ಯೂಸ್ ತೆಗಿಬೇಕಾಗುತ್ತೆ ಫ್ರೆಂಡ್ಸ್. ಜ್ಯೂಸ್ ತೆಗೆಯಲು ಈ ರೀತಿ ನೀಟಾಗಿ ಸ್ಕಿನ್ ಔಟ್ ಮಾಡ್ಕೊಂಬಿಡಿ. ಈ ರೀತಿ ಸ್ಕಿನ್ ಔಟ್ ಮಾಡೋದ್ರಿಂದ ಜ್ಯೂಸ್ ತೆಗೆಯೋದು ನಮಗೆ ಈಸಿ ಆಗುತ್ತೆ. ಆರೆಂಜಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಆಯಿಲ್ ಸ್ಕಿನ್ ಇರುವಂಥವರು ಆರೆಂಜನ್ನು ಅಪ್ಲೈ ಮಾಡಿಕೊಂಡ್ರೆ ಸ್ಕಿನ್ ಆಯಿಲಿ ಆಗಿರೋದು ಕಡಿಮೆ ಆಗುತ್ತೆ. ಹೊಟ್ಟೆಲ್ಲ ರಿಮೂವ್ ಮಾಡಿ ಆದಮೇಲೆ ಸ್ವಲ್ಪವಾಗಿ ಪಲ್ಪನ್ನು ತಗೊಂಡ್ಬಿಟ್ಟು ಈ ರೀತಿ ನೀಟಾಗಿ ಆರೆಂಜ್ ಜ್ಯೂಸನ್ನು ತೆಗೆದುಕೊಂಬಿಡಿ. ಈ ರೀತಿ ತೆಗೆಯೋದು ಸ್ವಲ್ಪ ಲೇಟ್ ಪ್ರಾಸೆಸ್ ಅನ್ಸೋಂಗಿದ್ರೆ ಟೀ ಸ್ಟೈನರ್ ತೊಗೊಂಡ್ಬಿಟ್ಟು ಈ ರೀತಿ ಹಿಂಡ್ಬಿಟ್ರೆ ಜ್ಯೂಸ್ ನೀಟಾಗಿ ಬಂದುಬಿಡುತ್ತೆ. ಈಗ ಈ ಆರೆಂಜ್ ಜ್ಯೂಸ್ಗೆ 2 ಚಿಟಿಕೆಯಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂತಹ ಕೊಕೊನಟ್ ಆಯಿಲ್. ಮನೆಯಲ್ಲಿ ಮಾಡಿರುವಂತಹ ಕೊಕೊನಟ್ ಆಯಿಲ್ ಅವೈಲಬಲ್ ಇಲ್ಲ ಅಂದರೆ ನಾವು ತಲೆಗೆ ಹಚ್ಚಿರುವಂತಹ ಕೊಕೊನಟ್ ಆಯಿಲ್ ಅನ್ನೋದ್ರೂ ಉಪಯೋಗಿಸಬಹುದು. ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಅರಿಶಿನ ಉಪಯೋಗಿಸೋದ್ರಿಂದ ಫೇಸಲ್ಲಿ ಮೊಡವೆಗಳು ಬರೋದು ಕಡಿಮೆ ಆಗುತ್ತೆ, ಅದೇ ರೀತಿ ಮೊಡವೆಗಳಿಂದ ಬಂದಿರುವಂತಹ ಮಾರ್ಕ್ಸನ್ನು ರೆಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಐಸ್ ಕ್ಯೂಬ್ ಕಂಟೈನರನ್ನು ತಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪವಾಗಿ ಸೇರಿಸ್ಕೊಂಬಿಡಿ. ವೈಟಮಿನ್ ಇ ಕ್ಯಾಪ್ಸೂಲನ್ನು ಉಪಯೋಗಿಸೋದ್ರಿಂದ ನಮಗೆ ಟ್ಯಾನ್ ಅನ್ನೋದು ಕಡಿಮೆ ಆಗುತ್ತೆ ಫೇಸಲ್ಲಿ, ಅದೇ ರೀತಿ ಫೇಸಲ್ಲಿ ಗ್ಲೋ ಜಾಸ್ತಿ ಆಗುತ್ತೆ. ಈ ರೀತಿ ಎಲ್ಲವನ್ನು ಸ್ವಲ್ಪವಾಗಿ ಸೇರಿಸ್ಕೊಂಡಾದ್ಮೇಲೆ ನಾವು ಡೀಪ್ ಫ್ರಿಜ್ಜಲ್ಲಿ ಒಂದು 2ರಿಂದ 3 ಅವರು ಇಟ್ಬಿಟ್ರೆ ಸಾಕು ಫ್ರೆಂಡ್ಸ್, ನಮಗೆ ಕ್ಯೂಬ್ಸು ನೀಟಾಗಿ ರೆಡಿ ಆಗೋಗುತ್ತೆ. ಈ ಆರೆಂಜ್ ಕ್ಯೂಬ್ಸನ್ನು ಟೈಮ್ ಇದ್ದಾಗ ನಾವು ಪ್ರಿಪೇರ್ ಮಾಡ್ಕೊಂಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಬಿಟ್ರೆ ವಾರದಲ್ಲಿ ಒಂದು 2-3 ಸಲ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಫೇಸಲ್ಲಿ ಒಳ್ಳೆ ಗ್ಲೋ ಸಿಗುತ್ತೆ. ನಾನು ಒಂದು 3 ಅವರು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್, ನೋಡಿ ಎಷ್ಟು ನೀಟಾಗಿ ಕ್ಯೂಬ್ಸ್ ರೆಡಿ ಆಗೋಗಿದೆಯೋ. ಈಗ ನಾವು ಡಿಮೋಲ್ಡ್ ಮಾಡಿಬಿಟ್ಟು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೋಬೋದು. ಎಷ್ಟು ಬೇಕೋ ಅಷ್ಟನ್ನು ತಗೊಂಡ್ಬಿಟ್ಟು ಫೇಸ್ಗೆ ಅಪ್ಲೈ ಮಾಡ್ಕೊಂಬಿಟ್ಟು ಮಿಕ್ಕಿದ್ದನ್ನು ಹಂಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ನಾವು ಯಾವಾಗ ನಮಗೆ ಟೈಮ್ ಸಿಗುತ್ತೋ ಆವಾಗ ತೆಗೆದು ಅಪ್ಲೈ ಮಾಡ್ಕೋಬೋದು. ನೈಟ್ ಟೈಮಲ್ಲಿ ನಾವು ಮಲಗೋಕ್ಕಿಂತ ಮುಂಚೆ ಫೇಸೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಒಂದು 2 ಕ್ಯೂಬ್ ತೊಗೊಂಬಿಟ್ಟು ಅಪ್ಲೈ ಮಾಡಿಕೊಂಡ್ರು ನಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ನೀಟಾಗಿ ಫೇಸು ಒಳ್ಳೆ ಗ್ಲೋ ಅದೇ ರೀತಿ ಫ್ರೆಶ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಾವು ವೀಕಲ್ಲಿ 2-3 ಸಾರಿ ಇಲ್ಲ ತಿಂಗಳಿಗೆ ಒಂದು 5-6 ಸಲ ಈ ರೀತಿ ಮಾಡ್ಕೊಂಬಿಟ್ಟು ಅಪ್ಲೈ ಮಾಡಿಕೊಂಡ್ರೆ ಪಾರ್ಲರ್ಗೆ ಹೋಗಬೇಕಾದಂತಹ ಅವಶ್ಯಕತೆಯೇ ಇರಲ್ಲ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಮಗೆ ಫೇಸಲ್ಲಿ ಒಂದು ಕಲೆನೂ ಇರೋದಿಲ್ಲ, ಅದೇ ರೀತಿ ಸ್ಕಿನ್ ಸಹನೂ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸಿಂದ ಕ್ಲಿಯರ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೆಲ್ದಿ ಆದಂತಹ ಆರೆಂಜ್ ಫೇಸ್ ಗ್ಲೋಯಿಂಗ್ ಕ್ಯೂಬ್ಸನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ಸಾಧ್ಯ ಆದರೆ ಈ ರೀತಿ ನೀವು ಸಹ ಒಂದು ಸಲ ಟ್ರೈ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕನ್ನು ಕೊಡೋದು ಮಾತ್ರ ಮರೆಯಬೇಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.